ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿರುವಂತಹ ಬಿಜೆಪಿ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮ ಜಾಗೃತಿ ಸಮಾವೇಶವನ್ನ ಮಾಡುತ್ತಿದೆ. ಈ ಸಮಾವೇಶದ ಕಾರಣ ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿಯಲ್ಲಿಂದೊಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ಕಲಿಗಳ ಧರ್ಮಯುದ್ಧ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಈ ಧರ್ಮಯಾತ್ರೆಗೆ ಆಗಮಿಸಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯದ ನಾನಾ ಜನ ಬಂದಿದ್ರು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಜನರು ಯಾವ ರೀತಿ ಅಂದರೆ, ಪ್ರಮುಖವಾಗಿ ಈ ಧರ್ಮಯಾತ್ರೆ ಏನು ಆರಂಭ ಆಯಿತು ಅಂದರೆ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರಗಳು ನಡೀತಾ ಇತ್ತು. ಹೀಗಾಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವ ಘೋಷವಾಕ್ಯದೊಂದಿಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಬಂದಂಥದ್ದು. ಜೊತೆಗೆ ಧರ್ಮಸ್ಥಳದ ಮುಂದೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ ದಿನಕ್ಕೆ ಬೆಳಗಾದ್ರೆ 1000, 2000, 3000 ಜನ ಬರುವಂಥ ವ್ಯವಸ್ಥೆ ಸರ್ವೇ ಸಾಮಾನ್ಯವಾಗಿತ್ತು. ಅಂದರೆ ಬಂದು ಹೋಗ್ತಾ ಇದ್ರು ದರ್ಶನ ಮಾಡ್ಕೊಂಡು. ಆದರೆ ಪ್ರಮುಖವಾಗಿ ನಿನ್ನೆಯಿಂದ ಧರ್ಮಸ್ಥಳಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನವನ್ನು ಮಾಡಿಕೊಂಡ್ರು, ಹೆಗ್ಗಡೆಯವ್ರನ್ನ ಭೇಟಿಯಾದರು. ಅವ್ರಿಗೆ ನಾವು ಜೊತೆಗಿದ್ದೇವೆ ಅನ್ನೋ ಒಂದು ವ್ಯಕ್ತಿತ್ವವನ್ನು ಬಂದಂಥ ಪ್ರತಿಯೊಬ್ಬರು ಕೂಡ ಮಾಡಿದರು. ಇವತ್ತು ಪ್ರಮುಖವಾಗಿ ನಡೆದಂತಹ ಈ ಧರ್ಮಸಭೆ ಏನಿದೆ, ಈ ಧರ್ಮಸಭೆಯಲ್ಲೂ ಕೂಡ ರಾಜ್ಯದ ನಾನಾ ಜನರು ಕೂಡ ಜಿಲ್ಲೆಗಳಿಂದ ಬಂದಂಥ ಗ್ರಾಮಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ಇವತ್ತು ಧರ್ಮಸ್ಥಳದ ಈ ಧರ್ಮಯಾತ್ರೆಯಲ್ಲಿ ಪಾಲ್ಗೊಂಡ್ರು. ಇನ್ನು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಏನಂತಂದರೆ, ಇವತ್ತು ಧರ್ಮಯಾತ್ರೆಯಲ್ಲಿ ಸಾಕಷ್ಟು ನಾಯಕರುಗಳು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನೋ ಒಂದಿಷ್ಟು ವಾಕ್ಯಗಳನ್ನ ಮಾಡಿದ್ರು. ಹೀಗಾಗಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಧರ್ಮಸ್ಥಳದ ಜನರು ಬರ್ತಾನೆ ಇದ್ದಾರೆ. ಕಾರಣ ಏನು ಅಂದರೆ, ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ. ಹೀಗಾಗಿ ರಾಜ್ಯದಲ್ಲಿ ತಿರುಪತಿ ದೇವಸ್ಥಾನ ಆಯಿತು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು, ಧರ್ಮಸ್ಥಳಕ್ಕೆ ಈಗ ಕೈ ಹಾಕಿದ್ದಾರೆ. ಹಿಂದಿನ ಕಾಲದಲ್ಲಿ ಕಾನೂನು ಅಂದರೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಯಾಗ ಮಾಡ್ತಾ ಇದ್ರೆ ರಾಕ್ಷಸರು ಬಂದು ಯಾವ ರೀತಿ ಕೆಡಿಸ್ತಾ ಇದ್ರು, ಹಾಗೆ ಈಗ ನಮ್ಮ ಧರ್ಮಸ್ಥಳದ ಅಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಸದ್ಯ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು, ವಾದ ವಿವಾದಗಳು ನಡೀತಾ ಇರುವಂಥದ್ದು, ಪರ ವಿರೋಧಗಳು ನಡೀತಾ ಇರುವಂಥದ್ದು. ಹೀಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಯಾವುದೇ ಕಾರಣಕ್ಕೂ ಈ ಒಂದು SIT ತನಿಖೆ ಆಗಿರ್ಬೋದು ಅಥವಾ NIA ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರದಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಮಾಡಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ನಾಯಕರುಗಳಿಗೆ ಪ್ರಮುಖವಾಗಿ ಡೊಳ್ಳಾಗಿರ್ಬೋದು, ಚಂಡೆ ಆಗಿರ್ಬೋದು, ಜಾಂಜ್ ಆಗಿರ್ಬೋದು, ಹೀಗೆ ಹುಲಿ ಕಣಿತಗಳನ್ನು ಕುಡಿಯುವ ಮುಖಾಂತರ ಅವರನ್ನು ಸ್ವಾಗತ ಮಾಡಲಾಗಿತ್ತು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ಜನರು ಲಕ್ಷಾಂತರ ಜನರು ಬಂದಿದ್ದರು. ಹೀಗಾಗಿ ಒಂದು ರೀತಿಯಲ್ಲಿ ಧರ್ಮಸ್ಥಳ ಪರವಾಗಿ ಇದ್ದೇವೆ ಅನ್ನೋ ಒಂದು ವ್ಯವಸ್ಥೆ ಕೂಡ ಮುಂದಾಗಿದೆ ಅಂತ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿರುವಂತಹ ಬಿಜೆಪಿ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮ ಜಾಗೃತಿ ಸಮಾವೇಶವನ್ನ ಮಾಡುತ್ತಿದೆ. ಈ ಸಮಾವೇಶದ ಕಾರಣ ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿಯಲ್ಲಿಂದೊಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ಕಲಿಗಳ ಧರ್ಮಯುದ್ಧ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಈ ಧರ್ಮಯಾತ್ರೆಗೆ ಆಗಮಿಸಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯದ ನಾನಾ ಜನ ಬಂದಿದ್ರು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಜನರು ಯಾವ ರೀತಿ ಅಂದರೆ, ಪ್ರಮುಖವಾಗಿ ಈ ಧರ್ಮಯಾತ್ರೆ ಏನು ಆರಂಭ ಆಯಿತು ಅಂದರೆ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರಗಳು ನಡೀತಾ ಇತ್ತು. ಹೀಗಾಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವ ಘೋಷವಾಕ್ಯದೊಂದಿಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಬಂದಂಥದ್ದು. ಜೊತೆಗೆ ಧರ್ಮಸ್ಥಳದ ಮುಂದೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ ದಿನಕ್ಕೆ ಬೆಳಗಾದ್ರೆ 1000, 2000, 3000 ಜನ ಬರುವಂಥ ವ್ಯವಸ್ಥೆ ಸರ್ವೇ ಸಾಮಾನ್ಯವಾಗಿತ್ತು. ಅಂದರೆ ಬಂದು ಹೋಗ್ತಾ ಇದ್ರು ದರ್ಶನ ಮಾಡಿಕೊಂಡು. ಆದರೆ ಪ್ರಮುಖವಾಗಿ ನಿನ್ನೆಯಿಂದ ಧರ್ಮಸ್ಥಳಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನವನ್ನು ಮಾಡಿಕೊಂಡ್ರು, ಹೆಗ್ಗಡೆಯವ್ರನ್ನ ಭೇಟಿಯಾದರು. ಅವ್ರಿಗೆ ನಾವು ಜೊತೆಗಿದ್ದೇವೆ ಅನ್ನೋ ಒಂದು ವ್ಯಕ್ತಿತ್ವವನ್ನು ಬಂದಂಥ ಪ್ರತಿಯೊಬ್ಬರು ಕೂಡ ಮಾಡಿದರು. ಇವತ್ತು ಪ್ರಮುಖವಾಗಿ ನಡೆದಂತಹ ಈ ಧರ್ಮಸಭೆ ಏನಿದೆ, ಈ ಧರ್ಮಸಭೆಯಲ್ಲೂ ಕೂಡ ರಾಜ್ಯದ ನಾನಾ ಜನರು ಕೂಡ ಜಿಲ್ಲೆಗಳಿಂದ ಬಂದಂಥ ಗ್ರಾಮಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ಇವತ್ತು ಧರ್ಮಸ್ಥಳದ ಈ ಧರ್ಮಯಾತ್ರೆಯಲ್ಲಿ ಪಾಲ್ಗೊಂಡ್ರು. ಇನ್ನು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಏನಂತಂದರೆ, ಇವತ್ತು ಧರ್ಮಯಾತ್ರೆಯಲ್ಲಿ ಸಾಕಷ್ಟು ನಾಯಕರುಗಳು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನೋ ಒಂದಿಷ್ಟು ವಾಕ್ಯಗಳನ್ನ ಮಾಡಿದ್ರು. ಹೀಗಾಗಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಧರ್ಮಸ್ಥಳದ ಜನರು ಬರ್ತಾನೆ ಇದ್ದಾರೆ. ಕಾರಣ ಏನು ಅಂದರೆ, ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ. ಹೀಗಾಗಿ ರಾಜ್ಯದಲ್ಲಿ ತಿರುಪತಿ ದೇವಸ್ಥಾನ ಆಯಿತು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು, ಧರ್ಮಸ್ಥಳಕ್ಕೆ ಈಗ ಕೈ ಹಾಕಿದ್ದಾರೆ. ಹಿಂದಿನ ಕಾಲದಲ್ಲಿ ಕಾನೂನು ಅಂದರೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಯಾಗ ಮಾಡ್ತಾ ಇದ್ರೆ ರಾಕ್ಷಸರು ಬಂದು ಯಾವ ರೀತಿ ಕೆಡಿಸ್ತಾ ಇದ್ರು, ಹಾಗೆ ಈಗ ನಮ್ಮ ಧರ್ಮಸ್ಥಳದ ಅಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಸದ್ಯ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು.
ವಾದ ವಿವಾದಗಳು ನಡೀತಿರುವಂಥದ್ದು, ಪರ ವಿರೋಧಗಳು ನಡೀತಾ ಇರುವಂಥದ್ದು. ಹೀಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಯಾವುದೇ ಕಾರಣಕ್ಕೂ ಈ ಒಂದು SIT ತನಿಖೆ ಆಗಿರ್ಬೋದು ಅಥವಾ NIA ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರದಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಮಾಡಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ನಾಯಕರುಗಳಿಗೆ ಪ್ರಮುಖವಾಗಿ ಡೊಳ್ಳಾಗಿರ್ಬೋದು, ಚೆಂಡೆ ಆಗಿರ್ಬೋದು, ಜಾಂಜ್ ಆಗಿರ್ಬೋದು, ಹೀಗೆ ಹುಲಿ ಕಣಿತಗಳನ್ನು ಕುಡಿಯುವ ಮುಖಾಂತರ ಅವರನ್ನು ಸ್ವಾಗತ ಮಾಡಲಾಗಿತ್ತು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ಜನರು ಲಕ್ಷಾಂತರ ಜನರು ಬಂದಿದ್ದರು. ಹೀಗಾಗಿ ಒಂದು ರೀತಿಯಲ್ಲಿ ಧರ್ಮಸ್ಥಳ ಪರವಾಗಿ ಇದ್ದೇವೆ ಅನ್ನೋ ಒಂದು ವ್ಯವಸ್ಥೆ ಕೂಡ ಮುಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿರುವಂತಹ ಬಿಜೆಪಿ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮ ಜಾಗೃತಿ ಸಮಾವೇಶವನ್ನ ಮಾಡುತ್ತಿದೆ. ಈ ಸಮಾವೇಶದ ಕಾರಣ ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿಯಲ್ಲಿಂದೊಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ಕಲಿಗಳ ಧರ್ಮಯುದ್ಧ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಈ ಧರ್ಮ ಯಾತ್ರೆಗೆ ಆಗಮಿಸಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯದ ನಾನಾ ಮೂಲಕ ಜನ ಬಂದಿದ್ರು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಜನರು ಯಾವ ರೀತಿ ಅಂದರೆ ಪ್ರಮುಖವಾಗಿ ಈ ಧರ್ಮಯಾತ್ರೆ ಏನು ಆರಂಭ ಆಯಿತು ಅಂದರೆ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರಗಳು ನಡೀತಾ ಇತ್ತು. ಹೀಗಾಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವ ಘೋಷವಾಕ್ಯದೊಂದಿಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಬಂದಂಥದ್ದು. ಜೊತೆಗೆ ಧರ್ಮಸ್ಥಳದ ಮುಂದೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ ದಿನಕ್ಕೆ ಬೆಳಗಾದ್ರೆ 1000, 2000, 3000 ಜನ ಬರುವಂಥ ವ್ಯವಸ್ಥೆ ಸರ್ವೇ ಸಾಮಾನ್ಯವಾಗಿತ್ತು. ಅಂದರೆ ಬಂದು ಹೋಗ್ತಾ ಇದ್ರು ದರ್ಶನ ಮಾಡಿಕೊಂಡು. ಆದರೆ ಪ್ರಮುಖವಾಗಿ ನಿನ್ನೆಯಿಂದ ಧರ್ಮಸ್ಥಳಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನವನ್ನು ಮಾಡಿಕೊಂಡ್ರು, ಹೆಗ್ಗಡೆ ಅವ್ರನ್ನ ಭೇಟಿಯಾದರು. ಅವ್ರಿಗೆ ನಾವು ಜೊತೆಗಿದ್ದೇವೆ ಅನ್ನೋ ಒಂದು ವ್ಯಕ್ತಿತ್ವವನ್ನು ಬಂದಂಥ ಪ್ರತಿಯೊಬ್ಬರು ಕೂಡ ಮಾಡಿದರು. ಇವತ್ತು ಪ್ರಮುಖವಾಗಿ ನಡೆದಂತಹ ಈ ಧರ್ಮಸಭೆ ಏನಿದೆ, ಈ ಧರ್ಮಸಭೆಯಲ್ಲೂ ಕೂಡ ರಾಜ್ಯದ ನಾನಾ ಜನರು ಕೂಡ ಜಿಲ್ಲೆಗಳಿಂದ ಬಂದಂಥ ಗ್ರಾಮಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ತಾಲೂಕುಗಳಿರ್ಬೋದು ಎಲ್ಲರೂ ಕೂಡ ಬಂದು ಇವತ್ತು ಧರ್ಮಸ್ಥಳದ ಈ ಧರ್ಮಯಾತ್ರೆಯಲ್ಲಿ ಪಾಲ್ಗೊಂಡ್ರು. ಇನ್ನು ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಏನಂತಂದರೆ ಇವತ್ತು ಧರ್ಮಯಾತ್ರೆಯಲ್ಲಿ ಸಾಕಷ್ಟು ನಾಯಕರುಗಳು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನೋ ಒಂದಿಷ್ಟು ವಾಕ್ಯಗಳನ್ನ ಮಾಡಿದ್ರು. ಹೀಗಾಗಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಇನ್ನೂ ಕೂಡ ಧರ್ಮಸ್ಥಳದ ಜನರು ಬರ್ತಾನೆ ಇದ್ದಾರೆ. ಕಾರಣ ಏನು ಅಂದರೆ ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ. ಹೀಗಾಗಿ ರಾಜ್ಯದಲ್ಲಿ ತಿರುಪತಿ ದೇವಸ್ಥಾನ ಆಯಿತು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು, ಧರ್ಮಸ್ಥಳಕ್ಕೆ ಈಗ ಕೈ ಹಾಕಿದ್ದಾರೆ. ಹಿಂದಿನ ಕಾಲದಲ್ಲಿ ಕಾನೂನು ಅಂದರೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಯಾಗ ಮಾಡ್ತಾ ಇದ್ರೆ ರಾಕ್ಷಸರು ಬಂದು ಯಾವ ರೀತಿ ಕೆಡಿಸ್ತಾ ಇದ್ರು, ಹಾಗೆ ಈಗ ನಮ್ಮ ಧರ್ಮಸ್ಥಳದ ಅಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಸದ್ಯ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು, ವಾದ ವಿವಾದಗಳು ನಡೀತಿರುವಂಥದ್ದು, ಪರ ವಿರೋಧಗಳು ನಡೀತಾ ಇರುವಂಥದ್ದು. ಹೀಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಯಾವುದೇ ಕಾರಣಕ್ಕೂ ಈ ಒಂದು SIT ತನಿಖೆ ಆಗಿರ್ಬೋದು ಅಥವಾ NIA ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರದಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಮಾಡಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ನಾಯಕರುಗಳಿಗೆ ಪ್ರಮುಖವಾಗಿ ಡೊಳ್ಳಾಗಿರ್ಬೋದು, ಚೆಂಡೆ ಆಗಿರ್ಬೋದು, ಜಾಂಜ್ ಆಗಿರ್ಬೋದು, ಹೀಗೆ ಹುಲಿ ಕಣಿತಗಳನ್ನು ಕುಡಿಯುವ ಮುಖಾಂತರ ಅವರನ್ನು ಸ್ವಾಗತ ಮಾಡಲಾಗಿತ್ತು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇವತ್ತು ಜನರು ಲಕ್ಷಾಂತರ ಜನರು ಬಂದಿದ್ದರು. ಹೀಗಾಗಿ ಒಂದು ರೀತಿಯಲ್ಲಿ ಧರ್ಮಸ್ಥಳ ಪರವಾಗಿ ಇದ್ದೇವೆ ಅನ್ನೋ ಒಂದು ವ್ಯವಸ್ಥೆ ಕೂಡ ಮುಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್.